ಗೈಸ್ ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡಿ 30 ಡೇಸ್ ಆಯಿತು ಗೈಸ್. ನಿಮ್ಮ ಸಪೋರ್ಟ್ ಎಲ್ಲ ಸೂಪರ್ ಆಗುತ್ತೆ, ಇದೇ ಥರ ಇರಲಿ ಅಂತ ಹೇಳ್ಕೊಂಡು ಇವತ್ತಿನ ಲಾಗ್ ಶುರು ಮಾಡೋಣ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಡೇ 30. ಸರಿ ಅಂದ್ಬಿಟ್ಟು ಬೆಳಗ್ಗೆ ಎದ್ದು ರೆಡಿಯಾಗಿ ಕಾಲೇಜ್ ಕಡೆ ಬಂದೆ ಗುರು. ಕಾಲೇಜ್ ಹತ್ರ ಒಂದು ವೀಡಿಯೋ ಮಾಡಿಕೊಂಡು ನನ್ನ ಫ್ರೆಂಡನೊಂದು ಫುಲ್ ಗೋಳ ಇಟ್ಕೊಂಡು ಅಲ್ಲಿಂದ ಮಸ್ತಾಗಿ ಬಂದರೆ ಗುರು ಕಾಲೇಜ್ ಕಡೆ. ನೋಡಿ ನಮ್ಮ RX ನಮ್ಮ ಬುಲೆಟ್ ಯಾವ ಥರ ಸೌಂಡ್ ಮಾಡ್ತಿದ್ದೆ. ಸರಿ ಅಂದ್ಬಿಟ್ಟು ಕಾಲೇಜ್ ಕಡೆ ಬಂದೆ ಗುರು. RX ಬುಲೆಟ್ ಹೆವಿ ಸೌಂಡ್ ಮಾಡ್ಕೊಂಡು ಹೋಗ್ತಿದ್ದು ನೋಡಿ ಯಾವ ಥರ ಆಯಿತು ಅಂದ್ಬಿಟ್ಟು ಸೌಂಡ್ ಎಲ್ಲ ಕೊಟ್ಕೊಂಡು ಕಾಲೇಜ್ ಒಳಗೆ ಎಂಟ್ರಿ ಆದ್ರಿ ಗುರು. ಕ್ಲಾಸಸ್ ಎಲ್ಲ ಮುಗೀತು, ಲಂಚ್ ಬ್ರೇಕ್ ಬಿಟ್ಟಿದ್ರು ನೋಡಿ ನಾನು ಯಾವ ಥರ ಬೌಲಿಂಗ್ ಆಗ್ತಾರೆ ನಮ್ಮ ಕ್ಲಬ್ಬಲ್ಲಿ. ಸರಿ ಅಂದ್ಬಿಟ್ಟು ಬಂದ್ರಿ ಗುರು. ಮೇಡಲ್ಲಿ ನಮ್ಮ ಕಾಲೇಜ್ ಆಪೋಸಿಟೇ ಫುಲ್ ಜಾಮು. ಸರಿ ಇಲ್ಬಿಟ್ಟು ನೋಡ್ಕೊಂಡು ಹೋದ್ರಿ ಗುರು ಸ್ಕೈ ವಾಕ್ ಮೇಲೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ಮಾಡಿ ಬಂದ್ರಿ ಗುರು. ಬಸ್ ಸ್ಟ್ಯಾಂಡ್ ಹತ್ರ ನೋಡಿದ್ರೆ ಇವನು ಫೋನಲ್ಲಿ ಮುಳುಗೋಗಿದ್ದ. ಅಂಕಲ್ ಆಗಿ ಇಯರ್ಬಡ್ಸ್ ಹಾಕೊಂಡು ಏನೇನೋ ನೋಡ್ತಾ ಇದ್ದ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ, ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಸರಿ ಅಂದ್ಬಿಟ್ಟು ಬಂದರೆ KR ಮಾತ್ರ ಗಾಡಿ ಸ್ಟಾಪ್ ಆಗಿಬಿಡ್ತು. BMTC ಏನಾಯಿತು ಅಂತ ಚೆಕ್ ಮಾಡೋಷ್ಟರಲ್ಲಿ ಮತ್ತೆ ಆನ್ ಆಯಿತು. ಹಂಗೆ ಹೋದ್ರಿ ಗುರು, ಫುಲ್ ಟ್ರಾಫಿಕ್ ಇತ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ, ನೀನು ಏನಿಲ್ಲ ಹಂಗಾಗಿತ್ತು. ಸರಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಾಲ್ ಕಡೆ ಬಂದೆ ಗುರು. ಗೋಪಾಲನ್ ಮಾಲ್ ಕಡೆ ನೋಡಿದ್ರೆ ಭಾರಿ ಜನ ಇದ್ರು. ಒಂದು ವೀಡಿಯೋ ಮಾಡಿಕೊಂಡು ಅಲ್ಲಿ ಸುಮ್ಮನೆ ನನ್ನ ಪಾಡಿಗೆ ನಾನು ತಿಕ್ಲು ಒಂಥರ ಮಾತಾಡ್ಕೊಂಬಂದೆ ಗುರು. ಇವತ್ತು ಲಾಗ್ ಅಷ್ಟೇ ಗೈಸ್, ನಾಳೆ ಲಾಗ್ ಒಂದು ಸಿಗೋಣ.